ವೆಂಕಟೇಶ್ ಅವರೇ ನೀವು ಉತ್ತರ ಕೊಡಿ. ನಿಮ್ಮ ದೊಡ್ಡ ದೊಡ್ಡ ಲೀಡರ್ಸ್ ಹಿಂಗ್ ಕರೆ ಕೊಟ್ಬಿಡ್ತಾರೆ ಸರ್, AC ಕಾರಲ್ಲಿ ಬರ್ತಾರೆ, AC ಕಾರಲ್ಲಿ ಹೋಗ್ತಾರೆ, ಇಲ್ಲ ಪೊಲೀಸರು ವಶಕ್ಕೆ ಪಡೆದ್ರು ಅನ್ನೋ ರೀತಿಯಲ್ಲಿ ಮಾಡಿ ಸೇಫ್ ಜಾಗಕ್ಕೆ ಹೋಗ್ಬಿಡ್ತಾರೆ ಸರ್. ಅಲ್ಲಿ ನಿಂತು ಹೋರಾಟ ಮಾಡೋದು ಯಾರು ಗೊತ್ತಾ? ಕಾರ್ಯಕರ್ತರು ಸರ್. ಕಲ್ಲೆಟ್ ತಿನ್ನೋದು ಯಾರು ಗೊತ್ತಾ? ಕಾರ್ಯಕರ್ತರು. ನೀವು ಹೇಳ್ತೀರಿ ಹೋಗ್ತೀರಿ. ಹಿಂದೂ ಮುಸ್ಲಿಂ ನಾಳೆ ದಿನ ಅದೇ ಗಲ್ಲಿಲಿ ವ್ಯಾಪಾರ ಮಾಡಬೇಕು. ಅದೇ ಗಲ್ಲಿಲಿ ಹಿಂದೂ ವ್ಯಾಪಾರಿ ಕುತ್ಕೊಂಡು ಮುಸಲ್ಮಾನನಿಗೂ ಕೊಡಬೇಕು, ಮುಸಲ್ಮಾನ ವ್ಯಾಪಾರಿ ಹಿಂದೂಗಳಿಗೂ ಕೂಡ ವ್ಯಾಪಾರ ಮಾಡಬೇಕು. ನೀವು ಇಡ್ತೀರಿ ಕಿಚ್ಚು, ಬೆಂಕಿ ಹಚ್ತೀರಿ, ಹೋಗ್ತೀರಿ. ಇಡೀ ದಿನ ಅವ್ರ ಪಕ್ಷ ಅಂತ ಕರೆ ಕೊಟ್ಟಾಗ್ಲೂ ನಾವು ಪ್ರಶ್ನೆ ಮಾಡಿದೀವಿ. ಅವ್ರ ಪಕ್ಷ ಕರೆ ಕೊಟ್ಟಾಗ್ಲೂ ನಾವು ಪ್ರಶ್ನೆ ಮಾಡಿದೀವಿ. ಇವತ್ತಾಗಿರೋ ನಿಮ್ ಘಟನೆ, ಇವತ್ತಾಗಿರೋ ನಿಮ್ ಘಟನೆ ಒಬ್ಬ ಮುಸಲ್ಮಾನ ಬೀದಿಗಿಳಿದಿಲ್ಲ. ಒಬ್ಬ ಮುಸಲ್ಮಾನ ಬೀದಿಗಿಳಿದಿಲ್ಲ ಇವತ್ತು. ಒಬ್ಬ ಮುಸಲ್ಮಾನ ಬೀದಿಗಿಳಿದಿಲ್ಲ ಇವತ್ತು. ಹೇಳಿ ಖಂಡಿಸುವಂತ ಕೆಲಸವನ್ನ ನಾವು ಮಾಡಬಾರ್ದ? ಮತ್ತೆ ವಿಶೇಷವಾಗಿ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಇಲ್ಲಿವರೆಗೂ ನೀವು ಜಸ್ಟ್ ಅವಲೋಕನ ಮಾಡಿ, ಪದೇ ಪದೇ ಇಂಥವು ಪುನರಾವರ್ತನೆ ಆಗ್ತಾನೆ ಇದಾವೆ. ಇಂಥ ಘಟನಾವಳಿಗಳು ಇಡೀ ರಾಜ್ಯದಲ್ಲಿ, ಕೇವಲ ನಗರಪೇಟೆ ಸಿಂಬಾಲಿಕ್ ಅಲ್ಲ, ಶಿವಾಜಿನಗರ ಸಿಂಬಾಲಿಕ್ ಅಲ್ಲ, ಈ ಇಡೀ ರಾಜ್ಯದಲ್ಲಿ ಬೇಕಾದಷ್ಟು ಇದನ್ನ ಟ್ಯಾಪೆ ಹಚ್ಚೋ ಕೆಲಸ, ಅಲ್ಲಲ್ಲೂ ಸಹ ಅದನ್ನ ಮುಚ್ಚಾಕುವಂತ ಕೆಲಸವನ್ನ ಅತ್ಯಂತ ವ್ಯವಸ್ಥಿತವಾಗಿ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ವಿಜಯ್ ಕುಮಾರ್ ಅವರು ನೋಡಿ, ಇವತ್ತು ನಾನು ಈ ಇದೆಲ್ಲ ಮುಗಿಸ್ಕೊಂಡು ಬರ್ಬೇಕಾದ್ರೆ ಆ ಪಕ್ಕದ ರೋಡಲ್ಲೇ ಇನ್ನೊಂದು ಗಲಾಟೆ ಆಗ್ತಾ ಇತ್ತು. ಅದ್ರ ಹತ್ರ ವಿಡಿಯೋ ಇದೆ, ನಾನು ಮಾಡ್ಕೊಂಡಿದ್ದೀನಿ. ನಾನು ಅದು ತೋರ್ಸಕ್ ಹೋಗಲ್ಲ. ನೋಡಿ, ಇಲ್ಲಿ ನಿಮಗೆ ಮಾತ್ರ ತೋರಿಸ್ತೀನಿ. ನಾನು ನಮ್ಮ ವೀಕ್ಷಕರು ತೋರ್ಸೋಕೆ ಇಷ್ಟಪಡ್ತಿಲ್ಲ, ಅವ್ರಿಗೆ ತೊಂದರೆ ಆಗೋದು ಬೇಡ. ನೋಡಿ, ಇಲ್ಲಿ ಕಲ್ಲಿಡ್ಕೊಳ್ತಾರೆ. ಸೊ ನೀವು ನೋಡ್ಕೊಳ್ಳಿ. ನೀವು ಹೇಳಿದ್ರಲ್ಲ ನೋಡಿ, ಒಬ್ಬ ಪತ್ರಕರ್ತನಾಗಿ ನಾನು ಏನು ಮಾಡಬೇಕು ಅದನ್ನು ನಾನು ಮಾಡಿದೆ. ಇಳಿದ್ಬಿಟ್ಟು ಅವ್ರಿಗೂ ಬೈದು ಕಳಿಸ್ದೆ, ಇನ್ನೊಬ್ರು ಆಟೋ ಡ್ರೈವರ್ಗೂ ಕೂಡ ಬೈದು ಕಳಿಸ್ದೆ, ಇಬ್ರಿಗೂ ಸಮಾಧಾನ ಮಾಡಿ ಕಳಿಸ್ದೆ. ಏನಕ್ಕೆ? ಅಲ್ಲಿ ಪಕ್ಕದ ರೋಡಲ್ಲಿ ಒಂದು ಗಲಾಟೆ ಆಗಿದೆ, ಇನ್ನೊಂದು ಗಲಾಟೆ ಆಗೋದು ಬೇಡ, ನಗರಪೇಟೆಯಲ್ಲಿ ಸಮಸ್ಯೆ ಆಗೋದು ಬೇಡ ಅಂತೇಳಿ. ಕಲ್ಲಿಡ್ಕೊಂಡಿದ್ದಂಥ ವ್ಯಕ್ತಿ ಯಾರು ಅಂತನೂ ಗೊತ್ತು, ಆಟೋದಲ್ಲಿ ಕೂತಂಥ ವ್ಯಕ್ತಿ ಯಾರು ಅಂತನೂ ಗೊತ್ತು. ಅವರು ಯಾವುದೇ ಸಮುದಾಯದವ್ರು ಇರ್ಬೋದು. ನಮ್ಮ ಕರ್ತವ್ಯ ನಾವು ಮಾಡಿದ್ದೀವಿ. ನಾನು ಹೇಳೋದು ಇಷ್ಟ, ವಿಜಯ್ ಕುಮಾರ್, ಒಂದ್ ನಿಮಿಷ ಬೇಕಾದ್ರೆ ಆಡಿಯೋ ಕೊಟ್ರೆ ಯಾರು ಯಾವ ಭಾಷೆಯಲ್ಲಿ ಮಾತಾಡಿದ್ರು ಅಂತ ಗೊತ್ತಾಗ್ಬಿಡುತ್ತೆ. ನನಗೆ ಅದು ಅವಶ್ಯಕತೆ ಇಲ್ಲ. ನಮ್ಮಿಂದಾಗಿ ಸಮಾಜದಲ್ಲಿ ಸ್ವಾಸ್ಥ್ಯ ಕದಡೋದು ಅವಶ್ಯಕತೆಗಳು ಇಲ್ಲ. ನಾನು ವಿಜಯ್ ಕುಮಾರ್ ಕೇಳೋದು ನೋಡಿ, ಅವ್ರು ಅವಾಗ್ಲಿಂದ ಕೇಳ್ತಾವ್ರೆ. ಅಲ್ಲಿ ಗಲಾಟೆ ಆಗಬೇಕಾದ್ರೆ ಯಾರು ಅಕ್ಕಪಕ್ಕದವ್ರು ಬಂದ್ಬಿಟ್ಟು ಯಾರು ಕೂಡ ಬರಲಿಲ್ಲ ಸಪೋರ್ಟ್ಗೆ ಅಂತೇಳಿ. ಆದ್ರೆ ಇವತ್ತು ನಾನು ಮಾತಾಡೋಕ್ಕೂ ಮುಂಚೆ ಅವ್ರು BJP ಏಜೆಂಟ್ ಅಂತ ಅಂದ್ಬಿಟ್ಟು ನನ್ನ ಮಾತನ್ನ ಕಂಪ್ಲೀಟ್ ಮಾಡಿ ಕೇಳಿಸ್ಕೊಳ್ಳೋರು. ಯಾವಾಗ ಅವ್ರು ತುಂಬಿಸ್ಕೊಳ್ತಾರೋ ತಕ್ಷಣ ಎಲ್ಲರೂ ಮೆಸೇಜ್ ಕೊಡ್ತಾರೆ, ಎಲ್ಲರೂ ಬಂದ್ಬಿಟ್ಟು ಅಲ್ಲಿ ಘೋಷಣೆಗೆ ಹೋಗಿ ಮುಗ್ದಾಕ್ತಾರೆ. ಇದನ್ನೇ ಮೊನ್ನೆನೇ ಮಾಡಿದ್ರೆ ನಿಮ್ಮ ಜನಾಂಗದವರು ಅಲ್ಲಿ ಸ್ಥಳೀಯರೆಲ್ಲರೂ ಕೂಡ ಸೇರ್ಕೊಂಡು ಮಾಡಿದ್ರೆ ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಆಗ್ತಾ ಇರಲಿಲ್ಲ. ಹೌದು, ಅದೇ ನಮಗೂ ನೋವಿರೋದು ಅದೇ. ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ. ಸಿಸಿ ಕ್ಯಾಮೆರಾದಲ್ಲಿ ರೋಹಿತ್ ಅನ್ನೋರು ಒಂದು ವಿಡಿಯೋ ನೀವು ತೋರಿಸ್ತೀರಾ, ಅವರು ಇದಾರೆ ಈ ಕೇಸಲ್ಲಿ ಅಂತ. ಹೊಡಿಬೇಕಾದ್ರೆ ಅವ್ರ ಕೈ ಹಿಂಗ್ ಅಡ್ಡ ಇಡ್ತಾ ಇರ್ತಾರೆ, ಇವರಿಬ್ರು ಕಿತ್ತಾಡ್ಬೇಕಾದ್ರೆ. ಅಲ್ಲಿ ನೋಡಿ, ಅವ್ರು ರೋಹಿತ್ ಅನ್ನೋರು ಹಿಂಗ ಅಡ್ಡ ಇಟ್ಟಿದ್ದಾರೆ. ಇವತ್ತು ಅವ್ರನ್ನೂ ಆರೋಪಿ ಮಾಡಿದ್ದಾರೆ. ನಾನು ಹೇಳೋದು, ಇಲ್ಲಿ ನಮ್ಮ ಕಾನೂನು ಹೆಂಗೆ ಅಂದ್ರೆ, ಇಲ್ಲಿ ಯಾರೋ ಮುಸಲ್ಮಾನರು ಹೊಡೆದ್ರು ಅಂತ ಗೊತ್ತಾಗಿದ್ದು ಅಲ್ಲಿ ಯಾರನ್ನ ಬಿಡ್ಸಕ್ ಹೋದ್ರು ಅವನು ಇವ್ರ ಗ್ಯಾಂಗು ಅಂತ ತೋರಿಸ್ಬಿಟ್ಟು ಅವ್ರನ್ನೂ ಒಳಗಾಗ್ತಾರೆ. ಹಂಗೆ ಯಾರು ಕಿತ್ತಾಡಿಲ್ಲ ಸರ್. ಅಲ್ಲಿ ಹಂಗೆ ಯಾರು ಬಂದಿದ್ದಾರೆ ನೋಡ್ತಾ ಇದೀವಿ, ಯಾರು ನೋಡ್ತಾ ಇದೀವಿ, ಯಾರು ನೋಡ್ತಾ ಇದೀವಿ, ಪ್ರತಿಯೊಂದು ನೋಡ್ತಾ ಇದ್ದಾರೆ. ನಾನು ಪದೇ ಪದೇ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಯಾವುದೇ ಮುಸಲ್ಮಾನ್ ನಾಯಕರು ಕೇಳಿಲ್ಲ. ಟಿಪ್ಪು ಜಯಂತಿಯನ್ನ ಮಾಡೋದಕ್ಕೆ ಸರ್ಕಾರ ಘೋಷಣೆ ಮಾಡ್ತದೆ. ಇನ್ನೊಂದು ಕಡೆ ವೆಂಕಟೇಶ್ ಅವರೇ ಮುಸಲ್ಮಾನ್ ಅಂತ ಹೇಳ್ತಾರೆ.
ಸಮಯ ಇದ್ದಷ್ಟೇ ವೆಂಕಟೇಶ್ವರ, ಸಾರಿ, ಟೈಮ್ ಇದ್ದಿದ್ದಷ್ಟೇ ನೋಡಿ. ಎಲ್ಲ ಘಟನೆ ಆಗಿದೆ, ನಾವು ನೋಡಿದ್ದೇವೆ, ಅದನ್ನ ಫ್ಯಾಕ್ಚುಯಲ್ ಆಗಿ ರಿಪೋರ್ಟ್ ಕೂಡ ಮಾಡಿದೀವಿ. ಪೊಲೀಸರು ತನಿಖೆ ಮಾಡ್ತಿದ್ದಾರೆ, ಅದರಲ್ಲೂ ಅಬ್ಜೆಕ್ಷನ್ ಇದ್ರೆ ಅದನ್ನು ಪ್ರಶ್ನೆ ಮಾಡ್ಲಿಕ್ಕೆ ನಮ್ಮ ಕಾನೂನು ಅವಕಾಶ ಮಾಡಿದೆ. ಆದ್ರೆ ಒಂದಂತೂ ಬಹಳ ಸ್ಪಷ್ಟವಾಗ್ತಾ ಇದೆ, ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ಇಂಥದ್ದೊಂದು ಘಟನೆ ನಡೆದು ಬಿಟ್ರೆ, ಅದರಲ್ಲೂ ಚುನಾವಣೆ ಸಂದರ್ಭದಲ್ಲಿ ಒಂದು ರವೆಯಷ್ಟು ಕೂಡ ಅವಕಾಶವನ್ನ ಬಿಡದಲೆ ಎಷ್ಟು ಸಾಧ್ಯವೋ ಅಷ್ಟು ರಾಜಕೀಯಗೊಳಿಸ್ತಾರೆ ಅನ್ನೋದಕ್ಕೆ ಇವತ್ತು ಇಡೀ ದಿನ ನಡೆದಿರ್ತಕ್ಕಂಥ ಘಟನೆ. ಇಷ್ಟೆಲ್ಲ ಘಟನೆ ಆದ್ರೂ ಕೂಡ ಕಾಂಗ್ರೆಸ್ ಸರ್ಕಾರದ ಒಬ್ಬ ಸಚಿವ, ಶಾಸಕ ಆ ಘಟನೆ ನಡೆದ ಸ್ಥಳಕ್ಕೆ ಹೋಗದೆ ಇರೋದು, ಇದ್ರ ಬಗ್ಗೆ ಅಧಿಕೃತವಾಗಿ ಸ್ಟೇಟ್ಮೆಂಟ್ ಕೊಡದೆ ಇರೋದು ಕೂಡ ಸಾಕ್ಷಿ ಆಗ್ತಾ ಇದೆ. ನಾವು ಬಯಸ್ತಾ ಇರೋದು ಶಾಂತಿ. ಅದು ಅವ್ರು ಕೊಡ್ತಾರೋ ಇವ್ರು ಕೊಡ್ತಾರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನಮ್ಮ ಮನಸ್ಸಿನಲ್ಲಿ ಶಾಂತಿ ಸ್ಥಾಪನೆ ಆಗ್ಬೇಕು. ಅವರು ಮಾತಾಡಿದ್ದಾರೆ ಸರ್, ಅವರು ಮಾತಾಡಿದ್ದಾರೆ. ಎಲ್ಲರದ್ದು ಬಂಡವಾಳ ಬಯಲಾಗ್ತಾ ಇದೆ ಅಷ್ಟೇನೆ. ಜನರು ಪ್ರಜ್ಞಾವಂತರಿದ್ದಾರೆ, ಗಮನಿಸ್ತಾರೆ ಯಾರ್ಯಾರ ವರ್ತನೆ, ಯಾವ್ಯಾವ ರಾಜಕೀಯ ಮುಖಂಡರ ವರ್ತನೆ ಯಾವ ರೀತಿ ಎಕ್ಸ್ಪೋಸ್ ಆಗುತ್ತೆ ಅಂತ ಹೇಳಿ. ವೋಟಿಂಗ್ ಮಾಡುವಾಗ ಇದೆಲ್ಲವನ್ನ ಕೂಡ ನೆನಪಲ್ಲಿ ಇಟ್ಕೊಂಡು ವೋಟ್ ಮಾಡಿ ಅಂತ ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ತಿದ್ದೀನಿ. ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.